ಹಲೋ ವೆಲ್ಕಮ್ ಟು ವೈಷ್ಣವಿ ಕಾರ್ನರ್. ಈ ವಿಡಿಯೋನಲ್ಲಿ ನೆಕ್ಸ್ಟ್ ಟ್ರಿಪ್ ಡೆಸ್ಟಿನೇಷನ್ ಮಹಾಬಲೇಶ್ವರ ಟೆಂಪಲ್. ಗೋಕರ್ಣ ಮಹಾಬಲೇಶ್ವರ ಟೆಂಪಲ್ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ಸುತ್ತಮುತ್ತನಲ್ಲಿ ಗಣಪತಿ ಟೆಂಪಲ್, ಪಾರ್ವತಿ ಟೆಂಪಲ್ ಎರಡೂ ಇದೆ. ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ನಾವು ಉಳ್ಕೊಂಡಿದ್ದು ಸೋದೆ ವಾದಿರಾಜ ಮಠ. ಇಲ್ಲಿ ಪುಷ್ಕರಣೆ ಇದೆ, ಕ್ಷೇತ್ರವಿಧಿ ಯಾರಾದರೆ ಮಾಡಬೇಕು ಇರ್ತಾರೋ ಅವ್ರಿಗೆಲ್ಲ ಇಲ್ಲಿ ಆರಾಮಾಗಿ ಫೆಸಿಲಿಟೀಸ್ ಇರುತ್ತೆ. ಮೊದಲೇ ಕಾಂಟ್ಯಾಕ್ಟ್ ಮಾಡಿ ಹೋಗೋದು ಉತ್ತಮ. ನಾವು ಹೋಗಿದ್ದು ವೀಕ್ ಡೇಸಲ್ಲಿ, ಜಾಸ್ತಿ ಜನ ಇರಲಿಲ್ಲ, ಕಮ್ಮಿ ಜನ ಇದ್ದರು. ಇಫ್ ಯು ಸಮ್ವನ್ ಸ್ವಲ್ಪ ಟೈಮ್ ಓಕೆ ನಮಗೆ ಅಷ್ಟು ರಶ್ ಬೇಡ ಅಂದರೆ ಬೆಟರ್ ಆಪ್ಷನ್ ವೀಕ್ ಡೇಸಲ್ಲಿ ಹೋಗಿ. ಮೊದಲೇ ಪ್ರಿಯರ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಇನ್ಫಾರ್ಮೇಷನ್ ಏನು ಬೇಕು ತೊಗೊಂಡು ರೂಮ್ಸ್ ಬುಕ್ ಮಾಡಿಕೊಂಡು ಹೋಗಿ. ಅಲ್ಲಿ ಜಂಜಾಟ ಇರಲ್ಲ. ನೆಕ್ಸ್ಟ್ ನಾವು ಮಧ್ಯಾಹ್ನ ಆಲ್ಮೋಸ್ಟ್ ನಾವು 3:34ಗೆ ಹೊರಡಬೇಕಿತ್ತು. ಬಟ್ ಸ್ವಲ್ಪ ಲೇಟ್ ಆಗೋದ್ರಿಂದ 4:35 ಮೇಲೇ ನಾವಲ್ಲಿ ರೀಚ್ ಆದ್ವಿ. ಆ್ಯಂಡ್ ಟೈಮ್ ಜಾಸ್ತಿ ಸಿಗಲಿಲ್ಲ, 7ಗೆಲ್ಲ ಸನ್ಸೆಟ್ ಆಗೋಗಿತ್ತು. 7ವರೆಗೂ ಅಷ್ಟು ಬೆಳಕಿರುತ್ತೆ ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿತ್ತು. ಬೆಟರ್. ತುಂಬ ವೆಹಿಕಲ್ಸ್ ಇತ್ತು ವೀಕ್ ಡೇ ಆದ್ರೂ. ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ವೀಕೆಂಡ್ ಆದರೆ ಹಿಂಗಿರುತ್ತೆ ಅಂತ. ವೀಕ್ ಡೇಸ್ ನಾವು ಇಲ್ಲಿಗೆ ರೀಚ್ ಆದಾಗ ಅರೌಂಡ್ 5 ಈ ಪಾಯಿಂಟಲ್ಲಿ ಇದ್ದಾಗ ನಮ್ಮದು ಓಮ್ ಬೀಚ್ ನಾವು ಹೋಗಿದ್ವಿ. ನ್ಯಾಚುರಲಿ ಓಮ್ ಆಕಾರದಲ್ಲಿ ಇರುತ್ತೆ ಅಂತ ಇದಕ್ಕೆ ಓಮ್ ಬೀಚ್ ಅಂತ ಕರೀತಾರೆ ಅಂತ ಹೇಳಿದರು. ಇಫ್ ಯು ಸಮನ್ ಹೂ ಲವ್ಸ್ ಶಾಪಿಂಗ್, ಜ್ಯುವೆಲ್ರಿ, ಜಂಗ್ ಜ್ಯುವೆಲ್ರಿ ಸ್ಪೆಷಲಿ, ಹಾಗೆ ಶೆಲ್ಸ್ದು ಏನಾದರೂ ಬೇಕಿತ್ತು ಜ್ಯುವೆಲ್ರಿ, ಹಾಗೆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಏನಾದರೂ ಇತ್ತಂದರೆ ಇಲ್ಲಿ ತುಂಬಾ ಚೆನ್ನಾಗಿತ್ತು. ನೋಡಿಕೊಂಡು ಬಾರ್ಗೇನ್ ಮಾಡಿ ಪರ್ಚೇಸ್ ಮಾಡಿ. ಕಲೆಕ್ಷನ್ಸ್ ಎಲ್ಲ ಸಖತ್ತಾಗಿತ್ತು. ಇಲ್ಲಿಂದ ಆಲ್ಮೋಸ್ಟ್ ಮೇಲಿಂದನೂ ಒಂದು 50 to 100 ಸ್ಟೆಪ್ಸ್ ಕೆಳಗಿಳಿದ್ರೆ ನಿಮಗೆ ಬೀಚ್ ಸಿಗುತ್ತೆ. ಬೀಚಲ್ಲಿ 7ವರೆಗೂ ಏನೂ ಪ್ರಾಬ್ಲಮ್ ಇರೋಲ್ಲ. 7 ಮೇಲೆ ಸಖತ್ತಾಗಿ ಕತ್ಲಾಗುತ್ತೆ. ಡಿಸೈಡ್ ಮಾಡ್ಕೊಂಡು ಬನ್ನಿ. ಹಾಗೆ ಕಾರ್ ಪಾರ್ಕಿಂಗಲ್ಲಿ ಎಂಥದ್ದೇ ಲೈಟ್ಸ್ ಇಲ್ಲ. ಫೋನ್ ಬ್ಯಾಟ್ರಿ ಇಟ್ಕೊಂಡಿರಿ, ಫ್ಲ್ಯಾಶ್ ಲೈಟ್ ಹಾಕ್ಕೊಂಡಾದರೂ ಮುಂದಕ್ಕೆ ಹೋಗಿ. ನಾವು ಹೋದಾಗ ಹಾವಿತ್ತು ಅಂತ ಹೇಳಿದರು ಪಾರ್ಕಿಂಗಲ್ಲಿ. ಇಫ್ ಯು ಆರ್ ಗೋಯಿಂಗ್ ವಿತ್ ಕಿಡ್ಸ್ ಬಿ ಕೇರ್ಫುಲ್. ಹಾಗೆ ಏನು ವೇವ್ಸ್ ಬರುತ್ತೆ, ಮಕ್ಕಳಿದ್ದಾಗ ಸ್ಪೆಷಲಿ ಮುಂದೆ ಕೂತ್ಕೊಳ್ಳಿ, ದೇ ವಿಲ್ ಎಂಜಾಯ್ ವಾಟ್ ಎವರ್ ಇಟ್ ಈಸ್. ಬಟ್ ಹಿಂದೆ ಆ ಪಾರ್ಟ್ವರೆಗೂ ಹೋದಾಗ ನಮಗೆ ದೊಡ್ಡವ್ರಿಗೆ ಅಷ್ಟು ಅನಿಸಲ್ಲ, ಬಟ್ ಚಿಕ್ಕ ಮಕ್ಕಳಿಗೆ ತಲೆ ಮೇಲೆಲ್ಲ ಬರುತ್ತೆ ವೇವ್ಸ್ ನೀಟಾಗಿ. ಓಮ್ ಬೀಚ್ ರೀಚ್ ಆಗೋಕ್ಕೂ ಮುಂಚೆ ಕೂಡ್ಲೆ ಬೀಚ್ ಸಮಥಿಂಗ್ ಇನ್ನೊಂದು ಯಾವುದೋ ಬೀಚ್ ಇತ್ತು, ಅದನ್ನು ಕೆಳಗೆ ತುಂಬ ಇಳ್ಕೊಂಡು ಹೋಗಬೇಕು. ಬಟ್ ಲೊಕೇಶನ್ ಚೆನ್ನಾಗಿದೆ ಅಂತ ಹೇಳಿದರು. ಬಟ್ ವಿ ವಾಂಟೆಡ್ ಟು ಗೋ ಟು ಓಮ್ ಬೀಚ್ ಅಂದ್ಕೊಂಡು ಹೋಗಿದ್ದಾಯಿತು. ಅಲ್ಲೇ ಮಕ್ಕಳು ಎಂಜಾಯ್ ಮಾಡಿದರು. ಸ್ಯಾಂಡ್ ಕಿಟ್ ಏನಾದರೂ ತಂದ್ಕೊಂಡಿದ್ರೆ ಸ್ವಲ್ಪ ಬೇಗ ಹೋಗಿ. ನಮಗೆ 7ಗೆಲ್ಲ ಈ ಥರ ಫುಲ್ ಕತ್ಲಾಗಿತ್ತು, ಮಕ್ಕಳನ್ನ ಆಟಾಡಿಸೋ ರೇಂಜಲ್ಲಿ ಇರಲಿಲ್ಲ. ಪ್ಲ್ಯಾನ್ ಮಾಡೋದಂದರೆ ಸ್ವಲ್ಪ ಬೇಗ ಹೋಗೋಕ್ಕೆ ಟ್ರೈ ಮಾಡಿ. ನಮಸ್ತೆ ಕೆಫೆ ಇತ್ತು, ಅಲ್ಲಿ ಹೋಗಿ ಆರಾಮಾಗಿ ಕಾಫಿ ಡಿನ್ನರ್ ಮುಗಿಸ್ಕೋಬೋದಿತ್ತು. ಗೆಸ್ಟ್ ಜೊತೆ ಹೋದರೆ ಪ್ಲೀಸ್ ಕ್ಯಾರಿ ಅ ಪೇರ್ ಆಫ್ ಕ್ಲಾತ್ಸ್ ಫಾರ್ ದೆಮ್. ಐ ಹೋಪ್ ಯು ಆಲ್ ಲೈಕ್ ದಿಸ್ ಸ್ಮಾಲ್ ವಿಡಿಯೋ. ಈ ಚಿಕ್ಕ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ರಿವ್ಯೂ ಇಷ್ಟ ಆದರೆ ಪ್ಲೀಸ್ like, share and subscribe for some more interesting videos. Thank you.